ಹಾಗಾದ್ರೆ ಸಂಪುಟಕ್ಕೆ ಸರ್ಜರಿ ನಡೆಯುತ್ತಾ? ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸೂಚನೆ ಕೊಟ್ಟಿದೆಯಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಕ್ರಾಂತಿಯ ಎಕ್ಸ್ಕ್ಲೂಸಿವ್ ಡೀಟೇಲ್. ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಹೈಕಮಾಂಡ್ ನಿಂದ? ಹಿರಿಯ ಸಚಿವರುಗಳು ಅನೇಕರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ಬೇಕಾಗತ್ತೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಂತ ಹಾಗೊಂದು ಒಪ್ಪಂದ ಈ ಸರ್ಕಾರ ರಚನೆಯಾದ ಸಂದರ್ಭದಲ್ಲೇ ಆಗಿತ್ತಾ? ಕೃಷ್ಣ ಬೈರೇಗೌಡರ ಮಾತನ್ನ ಕೇಳಿದ್ರೆ ಹಾಗನ್ನಿಸುತ್ತೆ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾರಿಗೆ ಹೇಳಿದ್ರು ಕೂಡ ನಾವು ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಕ್ಲಿಯರ್ ಆಗಿ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಮುಖಂಡರುಗಳ ಬಾಯಲ್ಲಿ ಹಲವು ಬಗೆಯ ವಿಶೇಷ ಹೇಳಿಕೆಗಳು ಬರ್ತಾ ಇದ್ದಾವೆ. ಕೃಷ್ಣ ಬೈರೇಗೌಡರು ಮಾತನಾಡಿದ್ರು, ನನಗೆ ಬೇಕಾದಷ್ಟು ಕೊಟ್ಟಿದೆ ಪಕ್ಷ, 3 ಬಾರಿ ನನ್ನನ್ನು ಮಿನಿಸ್ಟರ್ ಮಾಡಿದೆ, ಬಿಡಿ ಅಂದ್ರೆ ಬಿಡ್ತೀವಿ, ತ್ಯಾಗ ಮಾಡಿ ಅಂದ್ರೆ ಮಾಡ್ತೀವಿ, ಅದಕ್ಕೇನು ಬೇಸರವಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಕೇವಲ ಕೃಷ್ಣ ಬೈರೇಗೌಡರು ಮಾತ್ರ ಅಲ್ಲ, ಇನ್ನೂ ಹಲವಾರು ಜನ ಈ ಅರ್ಥದಲ್ಲೇ ಮಾತನಾಡಿದ್ದಾರೆ ಕಾಂಗ್ರೆಸ್ ಪ್ರಸಕ್ತ ಸಚಿವರುಗಳು. ಹಾಗಾದ್ರೆ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗಿದೆಯಾ, ಡಿಸೈಡ್ ಆಗಿದೆಯಾ? ಒಂದಷ್ಟು ಮಂದಿ ಹೊಸತಾಗಿ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಆಗಿದೆಯಾ? ಕೇವಲ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತಾ ಅಥವಾ ಬೇರೆ ಇನ್ನೇನೋ ದೊಡ್ಡ ರಾಜಕೀಯ ಕ್ರಾಂತಿಯೇ ಆಗತ್ತಾ ನವೆಂಬರ್ನಲ್ಲಿ? ಹಾಗಾದ್ರೆ ಸಂಪುಟಕ್ಕೆ ಸರ್ಜರಿ ನಡೆಯುತ್ತಾ? ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸೂಚನೆ ಕೊಟ್ಟಿದೆಯಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಕ್ರಾಂತಿಯ ಎಕ್ಸ್ಕ್ಲೂಸಿವ್ ಡೀಟೇಲ್. ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಹೈಕಮಾಂಡ್ ನಿಂದ? ಹಿರಿಯ ಸಚಿವರುಗಳು ಅನೇಕರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ಬೇಕಾಗತ್ತೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಂತ ಹಾಗೊಂದು ಒಪ್ಪಂದ ಈ ಸರ್ಕಾರ ರಚನೆಯಾದ ಸಂದರ್ಭದಲ್ಲೇ ಆಗಿತ್ತಾ? ಕೃಷ್ಣ ಬೈರೇಗೌಡರ ಮಾತನ್ನ ಕೇಳಿದ್ರೆ ಹಾಗನ್ನಿಸುತ್ತೆ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾರಿಗೆ ಹೇಳಿದ್ರು ಕೂಡ ನಾವು ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಕ್ಲಿಯರ್ ಆಗಿ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಮುಖಂಡರುಗಳ ಬಾಯಲ್ಲಿ ಹಲವು ಬಗೆಯ ವಿಶೇಷ ಹೇಳಿಕೆಗಳು ಬರ್ತಾ ಇದ್ದಾವೆ. ಕೃಷ್ಣ ಬೈರೇಗೌಡರು ಮಾತನಾಡಿದ್ರು, ನನಗೆ ಬೇಕಾದಷ್ಟು ಕೊಟ್ಟಿದೆ ಪಕ್ಷ, 3 ಬಾರಿ ನನ್ನನ್ನು ಮಿನಿಸ್ಟರ್ ಮಾಡಿದೆ, ಬಿಡಿ ಅಂದ್ರೆ ಬಿಡ್ತೀವಿ, ತ್ಯಾಗ ಮಾಡಿ ಅಂದ್ರೆ ಮಾಡ್ತೀವಿ, ಅದಕ್ಕೇನು ಬೇಸರವಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಕೇವಲ ಕೃಷ್ಣ ಬೈರೇಗೌಡರು ಮಾತ್ರ ಅಲ್ಲ, ಇನ್ನೂ ಹಲವಾರು ಜನ ಈ ಅರ್ಥದಲ್ಲೇ ಮಾತನಾಡಿದ್ದಾರೆ ಕಾಂಗ್ರೆಸ್ ಪ್ರಸಕ್ತ ಸಚಿವರುಗಳು. ಹಾಗಾದ್ರೆ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗಿದೆಯಾ, ಡಿಸೈಡ್ ಆಗಿದೆಯಾ? ಒಂದಷ್ಟು ಮಂದಿ ಹೊಸತಾಗಿ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಆಗಿದೆಯಾ? ಕೇವಲ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತಾ ಅಥವಾ ಬೇರೆ ಇನ್ನೇನೋ ದೊಡ್ಡ ರಾಜಕೀಯ ಕ್ರಾಂತಿಯೇ ಆಗತ್ತಾ ನವೆಂಬರ್ನಲ್ಲಿ? ಹಾಗಾದ್ರೆ ಸಂಪುಟಕ್ಕೆ ಸರ್ಜರಿ ನಡೆಯುತ್ತಾ? ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸೂಚನೆ ಕೊಟ್ಟಿದೆಯಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಕ್ರಾಂತಿಯ ಎಕ್ಸ್ಕ್ಲೂಸಿವ್ ಡೀಟೇಲ್. ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಹೈಕಮಾಂಡ್ ನಿಂದ? ಹಿರಿಯ ಸಚಿವರುಗಳು ಅನೇಕರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ಬೇಕಾಗತ್ತೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಂತ ಹಾಗೊಂದು ಒಪ್ಪಂದ ಈ ಸರ್ಕಾರ ರಚನೆಯಾದ ಸಂದರ್ಭದಲ್ಲೇ ಆಗಿತ್ತಾ? ಕೃಷ್ಣ ಬೈರೇಗೌಡರ ಮಾತನ್ನ ಕೇಳಿದ್ರೆ ಹಾಗನ್ನಿಸುತ್ತೆ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾರಿಗೆ ಹೇಳಿದ್ರು ಕೂಡ ನಾವು ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಕ್ಲಿಯರ್ ಆಗಿ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಮುಖಂಡರುಗಳ ಬಾಯಲ್ಲಿ ಹಲವು ಬಗೆಯ ವಿಶೇಷ ಹೇಳಿಕೆಗಳು ಬರ್ತಾ ಇದ್ದಾವೆ. ಕೃಷ್ಣ ಬೈರೇಗೌಡರು ಮಾತನಾಡಿದ್ರು, ನನಗೆ ಬೇಕಾದಷ್ಟು ಕೊಟ್ಟಿದೆ ಪಕ್ಷ, 3 ಬಾರಿ ನನ್ನನ್ನು ಮಿನಿಸ್ಟರ್ ಮಾಡಿದೆ, ಬಿಡಿ ಅಂದ್ರೆ ಬಿಡ್ತೀವಿ, ತ್ಯಾಗ ಮಾಡಿ ಅಂದ್ರೆ ಮಾಡ್ತೀವಿ, ಅದಕ್ಕೇನು ಬೇಸರವಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ.
ಕೇವಲ ಕೃಷ್ಣ ಬೈರೇಗೌಡರು ಮಾತ್ರ ಅಲ್ಲ, ಇನ್ನು ಹಲವಾರು ಜನ ಈ ಅರ್ಥದಲ್ಲೇ ಮಾತನಾಡಿದ್ದಾರೆ ಕಾಂಗ್ರೆಸ್ ಪ್ರಸಕ್ತ ಸಚಿವರುಗಳು. ಹಾಗಾದ್ರೆ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗಿದೆಯಾ, ಡಿಸೈಡ್ ಆಗಿದೆಯಾ? ಒಂದಷ್ಟು ಮಂದಿ ಹೊಸತಾಗಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಆಗಿದೆಯಾ? ಕೇವಲ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತಾ ಅಥವಾ ಬೇರೆ ಇನ್ನೇನೋ ದೊಡ್ಡ ರಾಜಕೀಯ ಕ್ರಾಂತಿಯೇ ಆಗತ್ತಾ ನವೆಂಬರ್ನಲ್ಲಿ? ಹಾಗಾದ್ರೆ ಸಂಪುಟಕ್ಕೆ ಸರ್ಜರಿ ನಡೆಯುತ್ತಾ? ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸೂಚನೆ ಕೊಟ್ಟಿದೆಯಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಕ್ರಾಂತಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಹೈಕಮಾಂಡ್ನಿಂದ? ಹಿರಿಯ ಸಚಿವರುಗಳು ಅನೇಕರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ಬೇಕಾಗತ್ತೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಂತ ಹಾಗೊಂದು ಒಪ್ಪಂದ ಈ ಸರ್ಕಾರ ರಚನೆಯಾದ ಸಂದರ್ಭದಲ್ಲೇ ಆಗಿತ್ತಾ? ಕೃಷ್ಣ ಬೈರೇಗೌಡರ ಮಾತನ್ನ ಕೇಳಿದ್ರೆ ಹಾಗನ್ನಿಸುತ್ತೆ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾರಿಗೆ ಹೇಳಿದ್ರು ಕೂಡ ನಾವು ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಕ್ಲಿಯರ್ ಆಗಿ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಮುಖಂಡರುಗಳ ಬಾಯಲ್ಲಿ ಹಲವು ಬಗೆಯ ವಿಶೇಷ ಹೇಳಿಕೆಗಳು ಬರ್ತಾ ಇದ್ದಾವೆ. ಕೃಷ್ಣ ಬೈರೇಗೌಡರು ಮಾತನಾಡಿದ್ರು, ನನಗೆ ಬೇಕಾದಷ್ಟು ಕೊಟ್ಟಿದೆ ಪಕ್ಷ, 3 ಬಾರಿ ನನ್ನನ್ನು ಮಿನಿಸ್ಟರ್ ಮಾಡಿದೆ, ಬಿಡಿ ಅಂದ್ರೆ ಬಿಡ್ತೀವಿ, ತ್ಯಾಗ ಮಾಡಿ ಅಂದ್ರೆ ಮಾಡ್ತೀವಿ, ಅದಕ್ಕೇನು ಬೇಸರವಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಕೇವಲ ಕೃಷ್ಣ ಬೈರೇಗೌಡರು ಮಾತ್ರ ಅಲ್ಲ, ಇನ್ನು ಹಲವಾರು ಜನ ಈ ಅರ್ಥದಲ್ಲೇ ಮಾತನಾಡಿದ್ದಾರೆ ಕಾಂಗ್ರೆಸ್ ಪ್ರಸಕ್ತ ಸಚಿವರುಗಳು. ಹಾಗಾದ್ರೆ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗಿದೆಯಾ, ಡಿಸೈಡ್ ಆಗಿದೆಯಾ? ಒಂದಷ್ಟು ಮಂದಿ ಹೊಸತಾಗಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಆಗಿದೆಯಾ? ಕೇವಲ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತಾ ಅಥವಾ ಬೇರೆ ಇನ್ನೇನೋ ದೊಡ್ಡ ರಾಜಕೀಯ ಕ್ರಾಂತಿಯೇ ಆಗತ್ತಾ ನವೆಂಬರ್ನಲ್ಲಿ? ಹಾಗಾದ್ರೆ ಸಂಪುಟಕ್ಕೆ ಸರ್ಜರಿ ನಡೆಯುತ್ತಾ? ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸೂಚನೆ ಕೊಟ್ಟಿದೆಯಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಕ್ರಾಂತಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಹೈಕಮಾಂಡ್ನಿಂದ? ಹಿರಿಯ ಸಚಿವರುಗಳು ಅನೇಕರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ಬೇಕಾಗತ್ತೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಂತ ಹಾಗೊಂದು ಒಪ್ಪಂದ ಈ ಸರ್ಕಾರ ರಚನೆಯಾದ ಸಂದರ್ಭದಲ್ಲೇ ಆಗಿತ್ತಾ? ಕೃಷ್ಣ ಬೈರೇಗೌಡರ ಮಾತನ್ನ ಕೇಳಿದ್ರೆ ಹಾಗನ್ನಿಸುತ್ತೆ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾರಿಗೆ ಹೇಳಿದ್ರು ಕೂಡ ನಾವು ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಕ್ಲಿಯರ್ ಆಗಿ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಮುಖಂಡರುಗಳ ಬಾಯಲ್ಲಿ ಹಲವು ಬಗೆಯ ವಿಶೇಷ ಹೇಳಿಕೆಗಳು ಬರ್ತಾ ಇದ್ದಾವೆ. ಕೃಷ್ಣ ಬೈರೇಗೌಡರು ಮಾತನಾಡಿದ್ರು, ನನಗೆ ಬೇಕಾದಷ್ಟು ಕೊಟ್ಟಿದೆ ಪಕ್ಷ, 3 ಬಾರಿ ನನ್ನನ್ನು ಮಿನಿಸ್ಟರ್ ಮಾಡಿದೆ, ಬಿಡಿ ಅಂದ್ರೆ ಬಿಡ್ತೀವಿ, ತ್ಯಾಗ ಮಾಡಿ ಅಂದ್ರೆ ಮಾಡ್ತೀವಿ, ಅದಕ್ಕೇನು ಬೇಸರವಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಕೇವಲ ಕೃಷ್ಣ ಬೈರೇಗೌಡರು ಮಾತ್ರ ಅಲ್ಲ, ಇನ್ನು ಹಲವಾರು ಜನ ಈ ಅರ್ಥದಲ್ಲೇ ಮಾತನಾಡಿದ್ದಾರೆ ಕಾಂಗ್ರೆಸ್ ಪ್ರಸಕ್ತ ಸಚಿವರುಗಳು. ಹಾಗಾದ್ರೆ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗಿದೆಯಾ, ಡಿಸೈಡ್ ಆಗಿದೆಯಾ? ಒಂದಷ್ಟು ಮಂದಿ ಹೊಸತಾಗಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಆಗಿದೆಯಾ? ಕೇವಲ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತಾ ಅಥವಾ ಬೇರೆ ಇನ್ನೇನೋ ದೊಡ್ಡ ರಾಜಕೀಯ ಕ್ರಾಂತಿಯೇ ಆಗತ್ತಾ ನವೆಂಬರ್ನಲ್ಲಿ?